ಸಂಸ್ಕೃತಿ ಅನುಷಾ ಕೊಟ್ಟಿರುವ ಕವರ್ ತೆಗೆದು ನೋಡಿ ಶಾಕ್ ಆಗಿದ್ದಳು. ಅದರಲ್ಲಿ ವಿರಾಟ್ ಹುಡುಗಿಯರ ಜೊತೆ ಕೆಟ್ಟದಾಗಿ ನಿಂತಿರುವ ಫೋಟೋ ಆಗಿತ್ತು. ಅವು ಸ್ವಲ್ಪ ಹೆಚ್ಚೆ ಅನ್ನುವಷ್ಟು ಹತ್ತಿರ ಇದ್ದ ಫೋಟೋ ಆಗಿತ್ತು. ಸಂಸ್ಕೃತಿಗೆ ಆ ಫೋಟೋ ನೋಡಿ ಶಾಕ್ ಆಯಿತು. ಆದರೆ ಅವನ ಮೇಲೆ ಅನುಮಾನ ಬರಲಿಲ್ಲ. ಬೆಳಿಗ್ಗೆ ಅಂದು ಅವಳ ಮೊಬೈಲ್ಗೆ ಒಂದು ಮೆಸೇಜ್ ಬಂದಿತ್ತು, ಸತ್ಯ ತಿಳಿಯುತ್ತಾ ಅಂತ. ಎಂದಿನಂತೆ ಮೆಸೇಜ್ ನಿರ್ಲಕ್ಷಿಸಿ ನಿತ್ಯದಂತೆ ಎದ್ದು ಮನೆ ಕೆಲಸದಲ್ಲಿ ತೊಡಗಿಕೊಂಡಳು. ವಿರಾಟ್ ವಾಕಿಂಗ್ ಮುಗಿಸಿ ಬಂದಾಗ ಕಾಫಿ ಕೊಟ್ಟು ತನ್ನ ಪಾಡಿಗೆ ಹೋದಳು. ವಿರಾಟ್ ಇವಳಿಗೆ ಏನಾಯಿತು ಅಂತ ಯೋಚಿಸುತ್ತಾ ಕಾಫಿ ಕುಡಿದು ತನ್ನ ರೂಮ್ಗೆ ಹೋದ. ಫ್ರೆಶ್ ಆಗಿ ಕೆಳಗೆ ಬಂದಾಗ ತಿಂಡಿ ರೆಡಿ ಇತ್ತು. ತಿಂದು ಆಫೀಸ್ಗೆ ಹೊರಡುವಾಗ ಸಂಸ್ಕೃತಿ ಇವತ್ತು ಸ್ವಲ್ಪ ಬೇಗ ಬನ್ನಿ, ಲಾಸ್ಟ್ ಕ್ಲಾಸ್ ಇಲ್ಲ, ಸ್ವಲ್ಪ ಹೊರಗೆ ಹೋಗುವ ಅಂದಳು. ಅವನು ಸರಿ ಎಂದು ಅವಳನ್ನು ಕಾಲೇಜಿಗೆ ಬಿಟ್ಟು ಆಫೀಸಿಗೆ ಹೋದ. ಸಂಸ್ಕೃತಿ ಅದರ ಬಗ್ಗೆ ಹೆಚ್ಚು ಯೋಚಿಸದೆ ತನ್ನ ಪಾಡಿಗೆ ಇದ್ದಳು. ಇವಳನ್ನು ನೋಡಿ ಅನುಷಾಗೆ ಸಂದೇಹ ಬಂತು. ಅವಳು ಕೊಟ್ಟ ಕವರ್ ತೆಗೆದಿದ್ದಾಳ ಇಲ್ಲವಾ ಅಂತ. ಒಂದೆರಡು ಕ್ಲಾಸ್ ಕಳೆದು ಕುತೂಹಲ ತಡೆಯಲಾರದೆ ಸಂಸ್ಕೃತಿ ಬಳಿ ಬಂದು ನೆನ್ನೆ ಕೊಟ್ಟ ಕವರ್ ನೋಡಿದ್ಯಾ, ಏನು ಅನಿಸಿತು ಅಂದಳು. ಸಂಸ್ಕೃತಿಗೆ ಇವಳ ವಿಚಿತ್ರ ವರ್ತನೆ ನೋಡಿ ಸಣ್ಣ ಸಂದೇಹ ಬಂತು. ಹಾಗಾಗಿ ಅವಳು ಅದನ್ನು ನೋಡಿ ಏನನಿಸಬೇಕು ಅಂತ ಕೇಳಿದಳು. ಹಾಗೆ ಕೇಳಿದೆ. ನಂತರ ಎಚ್ಚೆತ್ತ ಅನುಷಾ, ಅದು ಹಾಗೆ ಅಲ್ಲ, ಕವರ್ ತೆಗೆದು ನೋಡಿದ್ಯಾ ಅಂತ ಅಷ್ಟೇ ಎಂದು ತಡಬಡಿಸಿ ಅಲ್ಲಿಂದ ಓಡಿದಳು. ಅವಳ ಮೇಲೆ ಒಂದು ಕಣ್ಣು ಇಡಲು ಯೋಚಿಸಿ ಇದನ್ನ ವಿರಾಟ್ ಬಳಿ ಹೇಳಲು ನಿರ್ಧರಿಸಿದಳು. ತರಗತಿಗಳು ನಡೆಯುತ್ತಿದ್ದವು. ಆದರೆ ಅನುಷ ಮನಸ್ಸು ಅಲ್ಲಿ ಇರಲಿಲ್ಲ. ಯಾಕೆ ಕೆಲಸ ಮಾಡಿಲ್ಲ ಅಂತ ಒಂದು ಚಿಂತೆ. ಆದರೆ ಆ ಫೋಟೋ ಸ್ಟುಡಿಯೋದವನು ಮೋಸ ಮಾಡಿದನ ಅಂತ ಒಂದು ಆಲೋಚನೆ. ಅವಳಿಗೆ ತಲೆ ಕೆಟ್ಟ ಹಾಗೆ ಆಯಿತು. ಮಧ್ಯಾಹ್ನ ಊಟದ ಸಮಯ ಹೋದವಳು ಕಾಲೇಜಿಗೆ ಬರಲಿಲ್ಲ. ಸೀದಾ ಸ್ಟುಡಿಯೋಗೆ ಹೋಗಿ ಜಗಳ ಮಾಡಲು ಶುರು ಮಾಡಿದಳು. ಸ್ಟುಡಿಯೋದವನಿಗೆ ಕೋಪ ಬಂದು ಬೈದು ಓಡಿಸಿದ. ಹೀಗೆ ಬಿಟ್ಟರೆ ಆಗುವುದಿಲ್ಲ. ಇಬ್ಬರು ಒಬ್ಬರನ್ನೊಬ್ಬರು ಹಚ್ಚಿಕೊಂಡಿದ್ದಾರೆ. ತಡ ಮಾಡಿದರೆ ತನಗೆ ನಷ್ಟ ಎಂದು ಯೋಚಿಸಿ ಹೊಸ ಆಲೋಚನೆಗೆ ಕೈ ಹಾಕಿದಳು. ತಕ್ಷಣ ಒಂದು ಆಲೋಚನೆ ಹೊಳೆಯಿತು. ಕಾರ್ಯರೂಪಕ್ಕೆ ತರಲು ಅಣಿಯಾದಳು. ಪಾಪ, ಆಲೋಚನೆಯಿಂದ ಅವರಿಗೆ ಇನ್ನೂ ಒಳ್ಳೆಯದಾಗುತ್ತೆ ಅಂತ ಒಳೆಯಲಿಲ್ಲ ಅವಳಿಗೆ. ಮಧ್ಯಾಹ್ನ ತರಗತಿ ಮುಗಿಸಿ ಸಂಸ್ಕೃತಿ ಕಾಲೇಜ್ ಗೇಟಿನ ಬಳಿ ಬರುವಾಗ ಸಂಸ್ಕೃತಿ ಬಂದ ಇಬ್ಬರು ಹೊರಟರು. ಸಂಸ್ಕೃತಿ ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗುವ ಎಂದಳು. ಹಾಗೆ ವಿರಾಟ್ ಒಂದು ಪಾರ್ಲರ್ಗೆ ಕರೆದುಕೊಂಡು ಹೋದ. ಸಂಸ್ಕೃತಿ ಮಾತು ಹೇಗೆ ಶುರು ಮಾಡಲು ಎಂದು ಆಲೋಚಿಸುತ್ತಿದ್ದಳು. ಅಷ್ಟರಲ್ಲಿ ವಿರಾಟ್ ಇಬ್ಬರಿಗೂ ಐಸ್ ಕ್ರೀಮ್ ಆರ್ಡರ್ ಕೊಟ್ಟ. ಸಂಸ್ಕೃತಿ ಎದರುತ್ತಾ ವಿರಾಟ್ಗೆ ಕವರ್ ಕೊಟ್ಟಳು. ಅವನು ಅದನ್ನು ತೆರೆದು ನೋಡಿ ಶಾಕ್ ಆದ. ಸುಧಾರಿಸಲು ನಿಮಿಷಗಳು ಬೇಕಾಗಿತ್ತು. ನಂತರ ವಿರಾಟ್ ಸ್ವಲ್ಪ ಯೋಚನೆಗೆ ಬಿದ್ದ. ಇದು ಯಾರು ಕಳುಹಿಸಿದರು ಅಂತ. ಅವನ ಯೋಚನೆಗೆ ತಡೆ ತರಲು ಸಂಸ್ಕೃತಿ ಮಾತು ಶುರು ಮಾಡಿದಳು. ಇದು ನಿನ್ನೆ ನನಗೆ ಕೊರಿಯರ್ ಬಂತು, ರಾತ್ರಿ ನಾನು ತೆಗೆದು ನೋಡಿದೆ ಅಂತ. ಆಗ ವಿರಾಟ್ ರಾತ್ರಿಯೇ ನನಗೆ ತೋರಿಸಬೇಕಿತ್ತು ಎಂದ. ಸಂಸ್ಕೃತಿ, ಈ ಫೋಟೋಕ್ಕಿಂತ ಮೇಲಾಗಿ ಇನ್ನೂ ಒಂದು ವಿಷಯ ಇದೆ, ಹಾಗಾಗಿ ಒಟ್ಟಿಗೆ ತಿಳಿಸುತ್ತಾ ಇದ್ದೇನೆ ಅಂದಳು. ವಿರಾಟ್ ಏನದು ಎಂಬಂತೆ ಕಣ್ಣಲ್ಲಿ ಪ್ರಶ್ನಿಸಿದ. ಸಂಸ್ಕೃತಿ ಮಾತು ಮುಂದುವರಿಸುತ್ತಾ, ನನಗೆ ಮದುವೆ ಆದಾಗಿಂದ ಒಂದು ಅಪರಿಚಿತ ನಂಬರಿಂದ ಮೆಸೇಜ್ ಬರುತ್ತಾ ಇದೆ. ಮದುವೆ ಆದ ಶುರುವಿನಲ್ಲಿ ಸ್ವಲ್ಪ ಜಾಸ್ತಿ ಇತ್ತು, ನಂತರ ಸಂಪೂರ್ಣ ನಿಂತಿತು. ಈಗ ಸ್ವಲ್ಪ ದಿನಗಳಿಂದ ಈಚೆಗೆ ಮತ್ತೆ ಶುರುವಾಗಿದೆ ಎಂದು ಅವಳ ಮೊಬೈಲ್ ತೋರಿಸಿದಳು. ಮೆಸೇಜ್ ನೋಡಿ ಇದು ಯಾವುದೋ ಗೊತ್ತಿರುವ ನಂಬರ್ ಎಂದು ನೆನಪಿಸಿಕೊಳ್ಳಲು ಪ್ರಯತ್ನಿಸಿದ. ಆದರೆ ನೆನಪು ಬರಲಿಲ್ಲ. ಇದರ ನಡುವೆ ಅಲ್ಲಿ ಶಿಲ್ಪ ಬಂದಳು. ಆಗ ವಿರಾಟ್ ಶಿಲ್ಪಾಗೆ ಫೋಟೋ ಕೊಟ್ಟು ಇದು ಯಾರು ಗೊತ್ತಾ ಎಂದು ಕೇಳಿದ. ಅದನ್ನು ನೋಡಿ ನಗಲು ಶುರು ಮಾಡಿದಳು. ಶಿಲ್ಪ ವಿರಾಟ್ಗೆ ಕಸಿವಿಸಿ ಆಯಿತು. ನಂತರ ಏನು ಸರಿ ಹೇಳು ಎಂದ ಗದರುವ ರೀತಿಯಲ್ಲಿ. ನಂತರ ಸಾವರಿಸಿಕೊಂಡ ಶಿಲ್ಪ, ಇದು ಎಡಿಟ್ ಮಾಡಿದ ಫೋಟೋ, ನೀನು ಯಾಕೆ ಚಿಂತೆ ಮಾಡುತ್ತೀಯಾ ಎಂದಳು. ಅದಕ್ಕೆ ವಿರಾಟ್, ಅದು ನನಗೂ ಗೊತ್ತು, ಈ ಫೋಟೋದಲ್ಲಿ ಇರುವುದು ಯಾರು, ನೋಡಿದ ಮುಖಗಳ ತರಹ ಇದೆ ಎಂದ ಸಿಡುಕುತ್ತಾ. ಸಮಾಧಾನ ಮಾರಾಯ, ಇವರು ನಿನ್ನ ಹಳೆಯ ಪ್ರೇಯಸಿಯರು ಅಂದಳು. ಶಿಲ್ಪ ಅಷ್ಟು ಹೇಳುವಾಗ ಒಂದು ಕ್ಷಣ ನೋಟ ನೋಡಿದ. ನಂತರ ಶಿಲ್ಪ ಹುಗುಳು ನುಂಗಿ ಅದು ಅಂತ ರಾಗ ಎಳೆದಳು. ಹೇಳು ಅಂತ ರೇಗಿದ. ಅವಳು ಸಿಟ್ಟಿನಲ್ಲಿ ಅವರು ನಮ್ಮ ಜೂನಿಯರ್ ಅಂದಳು. ಅವನಿಗೆ ಆಗ ಹೊಳೆಯಿತು. ಹೋ ಸರಿ ರೇಗಿದ್ದಕ್ಕೆ ಕ್ಷಮಿಸಿ ಅಂದ. ಅವಳು ಮುಖ ಊದಿಸಿ ಹೊರಡಲು ಎದ್ದಳು. ಅವನು ಕ್ಷಮೆ ಕೇಳಿ ತಣ್ಣಗಾಗಿಸಿ ಕೂರಿಸಿದ. ನಂತರ ಅವಳಿಗೂ ಐಸ್ ಕ್ರೀಮ್ ಆರ್ಡರ್ ಮಾಡಿದ. ನಂತರ ಹೀಗೆ ಮಾತನಾಡುತ್ತಾ ಕುಳಿತಾಗ ಸಂಸ್ಕೃತಿ, ನೀವು ಏನು ಇಲ್ಲಿ ಬಂದಿದ್ದು, ಯಾರನ್ನಾದರೂ ಭೇಟಿ ಆಗಬೇಕಿತ್ತಾ ಎಂದು ಕೇಳಿದಳು. ಆಗ ಶಿಲ್ಪ ಸಿಕ್ಕಿ ಹಾಕಿಕೊಂಡೆ ಎನ್ನುವ ಮುಖಭಾವದಲ್ಲಿ ಹಾ ಒಬ್ಬರು ಫ್ರೆಂಡ್ ಭೇಟಿ ಮಾಡಲು ಬಂದೆ ಎಂದಳು. ವಿರಾಟ್, ನನಗೆ ಗೊತ್ತಿಲ್ಲದ ಯಾವ ಫ್ರೆಂಡ್ ಅಂದ ಸಹಜವಾಗಿ. ಶಿಲ್ಪ, ನಿನಗೆ ಗೊತ್ತಿಲ್ಲ, ಅವರು ನನ್ನ ಹೊಸ ಫ್ರೆಂಡ್, ಬಡಬಡಿಸಿ ಎಂದಳು. ವಿರಾಟ್ ಸರಿ ಎಂದ. ಆದರೆ ಸಂಸ್ಕೃತಿಗೆ ಅನುಮಾನ ಬಂತು. ಅಷ್ಟೇನಾ ಅಂತ ರಾಗ ನಗಾಡಿದಳು.
ಇಷ್ಟೆಲ್ಲ ಆಗುವಾಗ ಶಿಲ್ಪಾನ ಭೇಟಿ ಮಾಡಲು ಬಂದ ವ್ಯಕ್ತಿ ಶಿಳ್ಳೆ ಹಾಕುತ್ತಾ ಖುಷಿಯಿಂದ ಒಳಗೆ ಬಂದೆ. ಆದರೆ ಇವರು ಮೂವರು ಒಟ್ಟಿಗೆ ನಗುತ್ತಾ ಮಾತಾಡ್ತಾ ಕೂತಿದ್ದನ್ನು ನೋಡಿ ಗಂಟಲ ಪಸೆ ಹಾರಿತು. ಬಂದ ವೇಗದಲ್ಲೇ ಬೆವರು ಒರೆಸುತ್ತಾ ಹಿಂತಿರುಗಿ ಓಡಿದರು. ಅನುಷಾ ಒಂದು ಬಲವಾದ ಪ್ಲಾನ್ ಮಾಡಿ ಅದನ್ನು ಜಾರಿಗೆ ತರಲು ಒಳ್ಳೆಯ ಸಂದರ್ಭಕ್ಕಾಗಿ ಕಾಯುತ್ತಿದ್ದಳು. ನಂತರ ವಿರಾಟ್ ಸಂಸ್ಕೃತಿ ಮನೆಗೆ ಹೊರಟರು. ಶಿಲ್ಪಾಗೆ ಹೊರಡಲ್ವ ಎಂದು ಕೇಳಿದಾಗ ಇವರಿಗೆ ಅನುಮಾನ ಬರದೇ ಇರಲಿ ಎಂದು ಅವಳು ಹೊರಬಂದು ಫೋನ್ ಬಂದಂತೆ ನಟಿಸಿ ಫೋನಿನಲ್ಲಿ ಮಾತನಾಡಲು ಶುರು ಮಾಡಿದಳು. ಅವರನ್ನು ನೋಡಿ, ನೀವು ಹೊರಡಿ, ನಾನು ನನ್ನ ಫ್ರೆಂಡ್ಸ್ಗೋಸ್ಕರ ಇನ್ನು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನಂತರ ಹೊರಡ್ತೇನೆ ಅಂದಳು. ಅವರು ಸರಿ ಎಂದು ಹೊರಟರು. ನಂತರ ಶಿಲ್ಪ ಆ ವ್ಯಕ್ತಿಗೆ ಕರೆ ಮಾಡಿದಳು. ಅವನು ಬಂದ. ಶಿಲ್ಪ, ಹಾಯ್, ಯಾಕೆ ಲೇಟ್? ಆ ವ್ಯಕ್ತಿ ಅವಳ ಪಕ್ಕದಲ್ಲಿ ಕೂರುತ್ತಾ ತಾವು ನಗುತ್ತಾ ಹರಟೆ ಹೊಡೆಯುತ್ತಾ ಐಸ್ ಕ್ರೀಮ್ ತಿನ್ನುವಾಗ ಬಂದಿದ್ದೆ, ತಮಗೆ ತೊಂದರೆ ಮಾಡುವುದು ಬೇಡ ಅಂತ ಇಲ್ಲೇ ಹೊರಗೆ ಹೋದೆ. ಶಿಲ್ಪ ಅವನ ಕೈ ಹಿಡಿದು, ಹೌದಾ, ಸಾರಿ, ಅವನು ಅಷ್ಟೆಲ್ಲ ಏನು ಬೇಡ, ನನ್ನ ಮಾಮೂಲಿ ಕೊಡು ಸಾಕು ಎಂದು ಕಣ್ಣು ಮಿಟುಕಿಸಿದ. ಶಿಲ್ಪ ಕೈ ಮೇಲೆ ಒಂದು ಏಟು ಕೊಟ್ಟು ಅದೆಲ್ಲ ಆಗಲ್ಲ ಎಂದು ಮುಖ ತಿರುಗಿಸಿದಳು. ಅವನು ನಗುತ್ತಾ, ಸರಿ ಆಯಿತು, ನೀನು ಈಗ ಕೂಲ್ ಆಗು ಪ್ಲೀಸ್ ಎಂದ. ಶಿಲ್ಪ, ಸರಿ ಆಯಿತು ಸರ್, ಸಾಕಾ? ಅವನು, ಸಾಕು ಸಾಕು, ಜಾಸ್ತಿ ಆಯಿತು. ಸರಿ, ನಿನ್ನ ಜೊತೆ ಇದ್ದವರು ಯಾರು? ಶಿಲ್ಪ, ವಿರಾಟ್, ಸಂಸ್ಕೃತಿ ಅಂತ ನನ್ನ ಫ್ರೆಂಡ್ಸ್. ವಿರಾಟ್ ನನ್ನ ಬಾಲ್ಯ ಸ್ನೇಹಿತ, ಸಂಸ್ಕೃತಿ ಅವನ ಹೆಂಡತಿ ಕಮ್ ಫ್ರೆಂಡ್, ಬಟ್ ಈಗ ನನಗೂ ಒಳ್ಳೆಯ ಫ್ರೆಂಡ್. ಅವನು, ಹೌದಾ, ಸರಿ, ಒಳ್ಳೆಯ ಜೋಡಿ ಅಲ್ವಾ? ಹೆಸರು ಸಹ ಹೇಳಿ ಮಾಡಿಸಿದ ಹಾಗೆ ಇದೆ. ಶಿಲ್ಪ, ಹೌದು. ನೀನು ಅವರನ್ನು ಹೊಗಳಲು ಶುರು ಮಾಡಿದ್ಯಾ? ಅವರು ಜಗತ್ತಿಗೆ ಗಂಡ ಹೆಂಡತಿ, ಆದರೆ ಅವರಿಬ್ಬರು ಸ್ನೇಹಿತರು ಅಷ್ಟೇ. ಇನ್ನು ಲವ್ ಮಾಡಿ ಆಮೇಲೆ ಗಂಡ ಹೆಂಡತಿ ಆಗಬೇಕು. ಅವನು ಶಿಲ್ಪ ಮಾತಿನಿಂದ ಕಸಿವಿಸಿಕೊಂಡು, ಏನು, ಸರಿಯಾಗಿ ಹೇಳು ಎಂದ. ಶಿಲ್ಪ, ಸರಿ, ನಾಳೆ ಮೀಟ್ ಆದಾಗ ಎಲ್ಲ ಹೇಳ್ತೇನೆ, ಈಗ ಟೈಮ್ ಆಯಿತು ಎಂದು ಹೊರಟಳು. ಅವನು, ಸರಿ, ನಾಳೆ ಸಮಯಕ್ಕೆ ಸರಿಯಾಗಿ ಬಾ, ಕಾಯುತ್ತಿರುತ್ತೇನೆ ಎಂದು ಹೊರಟನು. ವಿರಾಟ್ ಸಂಸ್ಕೃತಿ ಮನೆಗೆ ಬಂದು ಕುಳಿತರು. ಆದರೂ ವಿರಾಟ್ಗೆ ಅದು ಯಾರು ಮಾಡಿದ ಕೆಲಸ ಎಂದು ಯೋಚನೆ ಬಿಟ್ಟಿರಲಿಲ್ಲ. ಸಂಸ್ಕೃತಿ, ನಿಮಗೆ ಯಾರ ಮೇಲಾದರೂ ಅನುಮಾನ ಇದೆಯಾ? ವಿರಾಟ್, ಇಲ್ಲ, ಆದರೆ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತ ಅರ್ಥ ಆಗ್ತಾ ಇಲ್ಲ. ಸಂಸ್ಕೃತಿ, ನಿಮ್ಮನ್ನು ದೂರ ಮಾಡಲು ಮಾಡ್ತಾ ಇರುವುದು. ವಿರಾಟ್, ಅದು ಹೇಗೆ ಹೇಳ್ತೀಯಾ? ನನ್ನಿಂದ ನಿನ್ನ ದೂರ ಮಾಡಿ ಏನು ಲಾಭ ಅವರಿಗೆ? ಸಂಸ್ಕೃತಿ, ನಿಮ್ಮನ್ನು ಪಡೆಯಲು ಇರಬಹುದು, ಅವರು ನಿಮ್ಮನ್ನು ಇಷ್ಟಪಟ್ಟಿರಬಹುದು, ಅಥವಾ ನಿಮ್ಮ ಮೇಲೆ ದ್ವೇಷ ಇರಬಹುದು. ವಿರಾಟ್, ದ್ವೇಷ ಇಲ್ಲ, ಆದರೆ ನನ್ನ ಅಭಿಮಾನಿಗಳು ಯಾರೋ ಇರಬೇಕು ಎಂದು ನಗಾಡಿದ. ಅವಳು ಅವನ ನಗುವಿಗೆ ತನ್ನ ನಗು ಸೇರಿಸಿ ಕೆಲಸಕ್ಕೆ ತೆರಳಿದಳು. ನಂತರ ಊಟ ಆದ ಮೇಲೆ ಸಂಸ್ಕೃತಿ, ನಾನು ನಿಮ್ಮ ಬಳಿ ಇನ್ನೂ ಒಂದು ವಿಷಯ ಹೇಳಬೇಕು ಎಂದಳು. ವಿರಾಟ್, ಏನು ಹೇಳು ಅಂದ ಶಾಂತವಾಗಿ. ಸಂಸ್ಕೃತಿ, ನಾನು ನಿಮ್ಮನ್ನು ಮದುವೆ ಆಗಿದ್ದು ನಿಮ್ಮ ಮೇಲೆ ದ್ವೇಷ ತೀರಿಸಬೇಕು ಅಂತ, ಆದರೆ ನಿಮ್ಮ ಜೊತೆ ಇದ್ದು ನಿಮ್ಮ ಬಗ್ಗೆ ತಿಳಿದು ಈ ದ್ವೇಷ ಇಲ್ಲ ಅಂದಳು. ವಿರಾಟ್, ಏನು ದ್ವೇಷನ? ನಾನು ನಿನಗೆ ಏನು ಮಾಡಿದೆ? ನಿನ್ನ ಪರಿಚಯ ಇರಲಿಲ್ಲ ಮೊದಲು. ಎಲ್ಲದಕ್ಕೂ ಉತ್ತರ ಕೊಡುತ್ತೇನೆ, ಆದರೆ ಸಮಯ ಬರಲಿ. ನಿಮ್ಮ ಮೇಲೆ ದ್ವೇಷ ಇಲ್ಲ, ಹಾಗಾಗಿ ಚಿಂತೆ ಬಿಟ್ಟು ಮಲಗೆ ಎಂದಳು. ಇಬ್ಬರು ಯೋಚನೆಯಲ್ಲಿ ಮಲಗಲು ತೆರಳಿದರು. ಇತ್ತ ಅನುಷಾ ತನ್ನ ಕಾರ್ಯ ಸಾಧನೆಗೆ ತೊಡಗಿಕೊಂಡಳು. ಮೊದಲು ಸಂಸ್ಕೃತಿ ಮನೆಗೆ ಕರೆ ಮಾಡಿ ಕುಶಲೋಪರಿ ವಿಚಾರಿಸಿ ನಂತರ ಹಾಗೆ ಅರಟಿ ಕರೆ ಸ್ಥಗಿತಗೊಳಿಸಿದಳು. ನಂತರ ತನ್ನ ಸ್ನೇಹಿತರ ಜೊತೆಯಲ್ಲಿ ಸೇರಿ ಅಂದಿನ ದಿನ ಮುಗಿಸಿದಳು. ವಿರಾಟ್ಗೆ ಇತ್ತ ಯೋಚನೆ ಶುರುವಾಯಿತು. ನಾನು ಏನು ಮಾಡಿದೆ ದ್ವೇಷ ಮಾಡುವಂಥದ್ದು? ಎಷ್ಟು ಯೋಚಿಸಿದರೂ ಉತ್ತರ ಸಿಗಲಿಲ್ಲ. ನಂತರ ಅವನ ಡೈರಿ ತೆಗೆದು ಅದರಲ್ಲಿದ್ದ ಸಂಸ್ಕೃತಿ ಫೋಟೋ ಜೊತೆ ಸ್ವಲ್ಪ ಮಾತಾಡಿ ಸಮಾಧಾನ ಆಗಿ ಬಂದು ಮಲಗಿದ. ಸಂಸ್ಕೃತಿಗೆ ಅನುಷಾ ಬಗ್ಗೆ ಅನುಮಾನ ಜಾಸ್ತಿ ಆಯಿತು. ಹಾಗಾಗಿ ತನ್ನ ಹಳೆಯ ಫ್ರೆಂಡ್ಸ್ಗೆ ಮೆಸೇಜ್ ಮಾಡಿ ಸ್ವಲ್ಪ ವಿಷಯ ಕಲೆ ಹಾಕಿದಳು. ಅದು ಏನೆಂದರೆ, ಅನುಷಾ ತನ್ನ ಕಾಲೇಜಿನ ದಿನಗಳಲ್ಲಿ ವಿರಾಟ್ಗೆ ಪ್ರಪೋಸ್ ಮಾಡಿದಳು. ಆದರೆ ಅವನು ಒಪ್ಪಿರಲಿಲ್ಲ. ಅನುಷಾ ಸ್ವಲ್ಪ ಹೆಚ್ಚೆ ಹಠಮಾರಿ. ತನಗೆ ಬೇಕಾಗಿದ್ದು ಪಡೆಯಲು ಏನು ಬೇಕಾದರೂ ಮಾಡಲು ಸಿದ್ಧ. ಈಗಲೂ ವಿರಾಟ್ ಮೇಲೆ ಕಣ್ಣಿದೆ. ಇಷ್ಟು ಸಾಕಲ್ಲವೇ ಸಂಸ್ಕೃತಿಗೆ ಅನುಷಾ ಬಗ್ಗೆ ತಿಳಿಯಲು? ಹಾಗಾಗಿ ಅವಳು ಎಚ್ಚರಿಕೆಯಿಂದ ಇರಲು ನಿರ್ಧರಿಸಿದಳು. ಅನುಷಾ ಬಗ್ಗೆ ತಿಳಿದ ಸಂಸ್ಕೃತಿ ನಂತರ ನಿದ್ದೆಗೆ ಜಾರಿದಳು. ಮಾರನೇ ದಿನ ಎಂದಿನಂತೆ ಶುರುವಾದರೂ ವಿರಾಟ್ ಅಲ್ಲಿ ಲವಲವಿಕೆ ಇರಲಿಲ್ಲ, ಯೋಚನೆಯಲ್ಲಿದ್ದ. ಅವನ ಬಾಡಿದ ಮುಖ ನೋಡಿ ಸಂಸ್ಕೃತಿಗೆ ಬೇಜಾರಾಯಿತು. ನಂತರ ಅವಳು ವಿರಾಟ್ನ ಸಮಾಧಾನ ಮಾಡಲೇಬೇಕು ಅಂತ ನಿರ್ಧರಿಸಿ ಬೇಗ ಬೇಗ ಕೆಲಸ ಮುಗಿಸಿ ವಿರಾಟ್ಗೆ ಕಾಯುತ್ತಿದ್ದಳು.
ಅವನು ಬಂದ ಕೂಡಲೇ ತಿಂಡಿ ಕೊಟ್ಟು ಅಲ್ಲೇ ಕುಳಿತುಕೊಂಡಳು. ತಿಂಡಿ ತಿನ್ನುತ್ತಾ ವಿರಾಟ್ ಏನು ಎಂದು ಕೇಳಿದ. ಸಂಸ್ಕೃತಿ, ನೀವು ಯೋಚನೆ ಮಾಡುವಷ್ಟು ಗಂಭೀರ ವಿಷಯ ಏನೂ ಅಲ್ಲ. ಪ್ಲೀಸ್ ಡಲ್ಲಾಗಿ ಇರಬೇಡಿ ಎಂದಳು. ಎಷ್ಟು ಹೇಳಿದರೂ ಅವನು ಯೋಚನೆ ದೂರ ಹೋಗಲಿಲ್ಲ. ನಂತರ ಸಂಸ್ಕೃತಿ, ನಾನು ಸಮಯ ಬಂದಾಗ ಖಂಡಿತ ಹೇಳುತ್ತೇನೆ, ಆದರೆ ಈಗ ಬೇಡ ಅಂತ ಹೇಳಿ ಒಪ್ಪಿಸಿದಳು. ನಂತರ ವಿರಾಟ್, ನೀನು ಕಾಲೇಜಿಗೆ ಹೋಗಲ್ವಾ? ಟೈಮ್ ಆಯಿತು, ಹೊರಡು ಎಂದ. ಸಂಸ್ಕೃತಿ, ಇಲ್ಲ ನೀವು ಹೋಗಿ, ನಾನು ಕಾಲೇಜಿಗೆ ಹೋಗಲ್ಲ ಅಂದಳು. ನಂತರ ವಿರಾಟ್ ಸಂಸ್ಕೃತಿ ಬಳಿ ಬಂದು, ನೀನು ತಪ್ಪು ತಿಳಿಯಲ್ಲ ಅಂದರೆ ಒಂದು ಕೇಳ್ತೀನಿ ಅಂದ. ಸರಿ, ಏನು ಹೇಳಿ, ನಾನು ತಪ್ಪು ತಿಳಿಯಲ್ಲ ಎಂದಳು. ಹಾಗಾದರೆ ಸರಿ, 5 ನಿಮಿಷ ನಿನ್ನ ಮಡಿಲಲ್ಲಿ ಮಲಗ್ಲಾ ಎಂದು ಸಣ್ಣ ಮಕ್ಕಳ ರೀತಿ ಕೇಳಿದ. ಸಂಸ್ಕೃತಿ ಸರಿ ಎಂದು ಒಪ್ಪಿ ಅಲ್ಲಿ ಸೋಫಾದ ಮೇಲೆ ಕುಳಿತಳು. ಅವನು ಸ್ವಲ್ಪ ಸಮಯ ಕಣ್ಣು ಮುಚ್ಚಿ ಸಣ್ಣ ಮಗುವಿನ ತರಹ ಮಲಗಿದ್ದ. ಸಂಸ್ಕೃತಿ ಅವನನ್ನು ಹಾಗೆ ನೋಡಿ ಕಳೆದು ಹೋಗಿದ್ದಳು. ವಿರಾಟ್ ಸ್ವಲ್ಪ ಸಮಯ ಬಿಟ್ಟು ಎದ್ದು ಆಫೀಸ್ಗೆ ಹೊರಟ. ಸಂಸ್ಕೃತಿ ಸ್ವಲ್ಪ ಕುಳಿತು ನಂತರ ಕೆಲಸದಲ್ಲಿ ತೊಡಗಿಕೊಂಡಳು. ಇತ್ತ ಆಫೀಸ್ಗೆ ಬಂದ ವಿರಾಟ್ ಸ್ವಲ್ಪ ಬೇಜಾರಿನಲ್ಲಿದ್ದ. ಅವನ ಬಳಿ ಬಂದ ಶಿಲ್ಪಾ ಏನು ಎಂದು ಕೇಳಿದಳು. ಆಗ ವಿರಾಟ್ ಇಂದಿನ ರಾತ್ರಿ ಸಂಸ್ಕೃತಿ ಹೇಳಿದ್ದು ದ್ವೇಷಕ್ಕಾಗಿ ಮದುವೆ ಆಗಿದ್ದು ಅಂತ ನಂತರ ಬೆಳಿಗ್ಗೆ ಆದ ವಿಷಯ ಎಲ್ಲ ಚಾಚು ತಪ್ಪದೆ ವಿವರಿಸಿ ಹೇಳಿದ. ಸಣ್ಣ ಮಂದಹಾಸ ಬೀರಿದ ಶಿಲ್ಪಾ, ಸರಿ, ನಾನು ಒಂದು ಕೇಳುತ್ತೇನೆ, ಸರಿ ಉತ್ತರ ಹೇಳು ಎಂದಳು. ವಿರಾಟ್ ಏನು ಎಂದ. ನೀನು ಸಂಸ್ಕೃತಿನ ಪ್ರೀತಿ ಮಾಡ್ತಾ ಇದ್ದೀಯಾ ಎಂದು ಕೇಳಿದಳು. ವಿರಾಟ್, ಹೌದು, ಇತ್ತೀಚೆಗೆ ಅವಳನ್ನು ತುಂಬ ಹಚ್ಚಿಕೊಂಡಿದ್ದೇನೆ. ಅದು ಪ್ರೀತಿ ಅಂತ ಇತ್ತೀಚೆಗೆ ನನಗೆ ತಿಳಿಯಿತು. ಅವಳಿಗೆ ಹೇಳಬೇಕು ಅಂತ ಇದ್ದೆ, ಆದರೆ ಈಗ ಹೇಳಲು ಭಯ ನನಗೆ. ಕೇಳಿದ ನಂತರ ಶಿಲ್ಪ, ಭಯಬೇಡ, ನಿನ್ನ ಮತ್ತು ಅವಳನ್ನು ಜೊತೆಯಾಗಿ ನೋಡಲು ನಾನು ಇಷ್ಟಪಡುತ್ತೇನೆ. ಹಾಗಾಗಿ ಅವಳನ್ನು ನಿನ್ನನ್ನು ಒಂದು ಮಾಡಲು ಪ್ರಯತ್ನ ಪಡುತ್ತೇನೆ. ಭಯಬೇಡ, ನಿನ್ನ ಪ್ರೀತಿ ಮೇಲೆ ನಂಬಿಕೆ ಇಟ್ಟು ಸಂತೋಷದಿಂದ ಇರು ಎಂದು ಅವನನ್ನು ಕನ್ವಿನ್ಸ್ ಮಾಡಿದಳು. ನಂತರ ಹೊರಡುವ ಮೊದಲು ಅಣ್ಣಂಗೆ ಲವ್ ಆಗಿದೆ ಅಂತ ಹಾಡು ಹೇಳಿ ಅವನ ಕಾಲು ಎಳೆದು ರೇಗಿಸಿ ಹೊರಟಳು. ಅಂದಿನ ಕೆಲಸ ಮುಗಿಸಿ ವಿರಾಟ್ ಸ್ವಲ್ಪ ಬೇಗನೆ ಮನೆಗೆ ಹೊರಟ. ಸಂಸ್ಕೃತಿ ಒಬ್ಬಳ ಇದ್ದಾಳೆ ಎಂದು. ಶಿಲ್ಪ ತನ್ನ ಕೆಲಸ ಮುಗಿಸಿ ಇಂದು ತಾನು ಭೇಟಿ ಮಾಡಲು ವ್ಯಕ್ತಿ ಬಳಿ ತೆರಳಿದಳು. ಆ ವ್ಯಕ್ತಿ, ಹಾಯ್ ಶಿಲ್ಪ. ಹಾಯ್, ಇವತ್ತು ಬೇಗ ಬಂದಿದ್ದೀಯಾ, ಏನು ವಿಶೇಷ? ಸೂರ್ಯ ಸರಿಯಾಗಿ ಉದಯಿಸಿದ್ದಾನೆ ತಾನೇ ಇವತ್ತು? ಆ ವ್ಯಕ್ತಿ ಹುಸಿ ಮುನಿಸು ತೋರುತ್ತಾ, ಸಾಕು, ಜಾಸ್ತಿ ಆಯಿತು ಅಂದ. ಶಿಲ್ಪ, ಸರಿ ಆಯಿತು, ರೇಗಿಸಲ್ಲ ಎಂದು ಅವನ ಕೆನ್ನೆ ಹಿಂಡಿದಳು. ಆ ವ್ಯಕ್ತಿ, ಸರಿ ಕೆನ್ನೆ ಬಿಡು ಎಂದ. ಕೆನ್ನೆ ಉಜ್ಜುತ್ತಾ, ಮತ್ತೆ ನಿನ್ನ ಫ್ರೆಂಡ್ಸ್ ಬಗ್ಗೆ ಹೇಳುತ್ತೇನೆ ಅಂದಿದ್ದೆ ಅಲ್ಲ, ಹೇಳು ಎಂದ. ಶಿಲ್ಪ, ಅವರ ಬಗ್ಗೆ ಮಾತಾಡೋಕೆ ಇಷ್ಟು ಬೇಗ ಬಂದಿದ್ದೀಯಾ ಎಂದು ಉಬ್ಬೇರಿಸಿದಳು. ಆ ವ್ಯಕ್ತಿ ತಡವರಿಸುತ್ತಾ, ಇಲ್ಲ ಇಲ್ಲ, ನಿನಗಾಗಿ ಬೇಗ ಬಂದೆ. ಆಮೇಲೆ ನೀನು ಟೈಮ್ ಆಯಿತು ಅಂತ ನಿನ್ನೆ ತರಹ ಸ್ವಲ್ಪ ಹೇಳಿ ತಲೆಗೆ ಹುಳ ಬಿಡ್ತೀಯ, ಅದನ್ನೇ ಫಸ್ಟ್ ಕೇಳಿದ್ದು. ಶಿಲ್ಪ, ಸರಿ, ನನಗೂ ಅವರ ವಿಷಯದಲ್ಲಿ ನಿನ್ನ ಸಹಾಯ ಬೇಕು. ಅವರಿಬ್ಬರನ್ನು ಒಂದು ಮಾಡಲು ಇವತ್ತು ವಿರಾಟ್ಗೆ ಹೇಳಿದ್ದೇನೆ, ಅವರನ್ನು ಒಂದು ಮಾಡಲು ನಾನು ಸಹಾಯ ಮಾಡುವುದಾಗಿ. ಆ ವ್ಯಕ್ತಿ, ಸರಿ, ವಿಷಯ ಏನು ಅಂತ ಹೇಳು, ಖಂಡಿತ ಹೆಲ್ಪ್ ಮಾಡುತ್ತೇನೆ. ಶಿಲ್ಪ, ಮದುವೆ ದಿನದಿಂದ ಇವತ್ತಿನ ವಿಷಯ ವಿರಾಟ್ ಹೇಳಿದವರೆಗೂ ಎಲ್ಲ ಚಾಚಿ ತಪ್ಪದೆ ಹೇಳಿ ಕುಳಿತಳು. ಆ ವ್ಯಕ್ತಿ, ಅವಳ ದ್ವೇಷ ಗೊತ್ತಿಲ್ಲ, ಆದರೆ ಅವಳು ಯಾರನ್ನು ಲವ್ ಮಾಡಿಲ್ಲ. ನೀನು ಹೇಳಿದ್ದು ಕೇಳಿದರೆ ಅವಳು ಅವನನ್ನು ಪ್ರೀತಿಸಬಹುದು, ಆದರೆ ಅದನ್ನು ಅರ್ಥ ಮಾಡಿಸಲು ನೀನು ಮಧ್ಯೆ ಹೋಗಲೇಬೇಕು. ಇಲ್ಲ, ಅವಳಿಗೆ ಅರ್ಥ ಆಗಲ್ಲ, ಬುದ್ಧು ಅದು. ಶಿಲ್ಪ, ಅವಳು ಬುದ್ಧು ಅಂತ ಹೇಗೆ ಹೇಳ್ತೀಯಾ? ಅವಳ ಬಗ್ಗೆ ನಿನಗೆ ಏನು ಗೊತ್ತು? ಜೋರು ಮಾಡಿದಳು. ಆ ವ್ಯಕ್ತಿ ತಡವರಿಸುತ್ತಾ, ಏನೂ ಇಲ್ಲ ಬಿಡು ಎಂದು ಮಾತು ಮರೆಸಲು ನೋಡಿದ. ಆದರೆ ಶಿಲ್ಪ ಬಿಡಲಿಲ್ಲ. ಶಿಲ್ಪ, ಏನು ಅಂತ ಹೇಳು, ಇಲ್ಲ ಅಂದರೆ ಇನ್ನು ಯಾವತ್ತೂ ನಿನಗೆ ಸಿಗುವುದಿಲ್ಲ ಎಂದು ಹೊರಟಳು. ತಕ್ಷಣ ಕೈ ಹಿಡಿದ ವ್ಯಕ್ತಿ, ಸಾರಿ ಶಿಲ್ಪು, ಪ್ಲೀಸ್ ಹಾಗೆ ಹೇಳಬೇಡ, ನೀನು ಬಿಟ್ಟು ಇರುವ ಶಕ್ತಿ ಇಲ್ಲ ನನಗೆ ಅಂತ ಭಾವುಕನಾಗುತ್ತಾನೆ. ಶಿಲ್ಪಾಗೆ ತನ್ನಿಂದ ಅವನಿಗೆ ಬೇಸರ ಆಗಿದ್ದು ನೋಡಿ ತಾನು ಸಾರಿ ಕೇಳುತ್ತಾಳೆ. ನಂತರ ಅವಳ ಬಗ್ಗೆ ಹೇಗೆ ಹೇಳಿದೆ ಅಂತ ಕೇಳಿದಳು. ಅದಕ್ಕೆ ಅವನು, ನಿನಗೆ ಹೇಳಿದ್ದೆ ನೆನಪಿದೆಯಾ, ನನಗೆ ಒಬ್ಬ ತಂಗಿ ಇದ್ದಾಳೆ ಅಂತ? ಹಾಂ, ನೆನಪಿದೆ. ಅವಳ ಮದುವೆ ಆಯಿತು ಅಂದೆ ಅಲ್ಲ ಸ್ವಲ್ಪ ತಿಂಗಳ ಹಿಂದೆ? ಹೌದು, ಅದೇ ಆ ನನ್ನ ತಂಗಿ, ಬೇರೆ ಯಾರೂ ಅಲ್ಲ. ನೀನು ಇಷ್ಟು ಹೊತ್ತು ಹೇಳ್ತಾ ಇದೆಯಲ್ಲ, ಆ ಸುಂದರಿಯೇ ಸಂಸ್ಕೃತಿ. ಏನು, ನೀನು ಸಂಸ್ಕೃತಿಯ ಅಣ್ಣನ?
ನನಗೆ ಯಾಕೆ ನಿನ್ನೇನೆ ಹೇಳಲಿಲ್ಲ? ಹೇಳಬೇಕು ಅಂತ ಬಂದೆ. ನೀನು ಕಷ್ಟದಲ್ಲೇ ಒಂದು ಹುಳ ಬಿಟ್ಟೆ ಅಲ್ಲ, ತಲೆಗೆ ಅದಕ್ಕೆ ಸುಮ್ಮನೆ ಅದೆ. ಇಲ್ಲದಿದ್ದರೆ ಈ ಕತೆ ನನಗೆ ಗೊತ್ತಾಗುತ್ತಿರಲಿಲ್ಲ. ಸರಿ ಆಯಿತು ಆಕಾಶ್, ಅಲ್ಲಲ್ಲ ಮಿಸ್ಟರ್ ಆಕಾಶ್ ಅವರೇ, ಸಾಕು ಸಾಕು. ಅನುಷಾಗೆ ತಲೆ ಬಿಸಿ ಆಯಿತು. ಇವರ ಮಧ್ಯ ಏನು ನಡೀತಾ ಇದೆ ನನಗೆ ಒಂದು ತಿಳಿತಾ ಇಲ್ಲ. ನನ್ನ ಪ್ಲಾನ್ ವರ್ಕ್ ಆಗಿದೆಯಾ ಇಲ್ಲವಾ? ನೆನ್ನೆ ಬೇಗ ಬೇರೆ ಹೋಗಿದ್ದಾಳೆ, ಕಾಲ್ ಮಾಡಿದರೆ ತೆಗೆಯುತ್ತಿಲ್ಲ. ಹೀಗೆ ಎಲ್ಲ ಯೋಚನೆ ಮಾಡಿ ಇದು ಕಡೆ ಪ್ರಯತ್ನ ಅಂತ ಕಾಲ್ ಮಾಡಿದಳು ಸಂಸ್ಕೃತಿಗೆ. ಇವಳ ಕರೆ ನೋಡಿದ ಸಂಸ್ಕೃತಿ ಈಗ ಯಾಕೆ ಕಾಲ್ ಮಾಡಿದ್ದು? ಏನಾದರೂ ಸತ್ಯ ಹೇಳಬಾರದು, ನನಗೆ ಯಾಮಾರಿಸುತ್ತಾಳೆ ಎಂದು ಕಾಲ್ ತೆಗೆದಳು. ಅನುಷಾ, ಹಲೋ. ಸಂಸ್ಕೃತಿ, ಯಾಕೆ ಕಾಲೇಜಿಗೆ ಬರಲಿಲ್ಲ? ಸಂಸ್ಕೃತಿ, ಹುಷಾರಿಲ್ಲ ಅದಕ್ಕೆ ಬರಲಿಲ್ಲ. ಕ್ಲಾಸ್ ಇಲ್ಲವಾ? ಅನುಷಾ, ಇದೆ, ಆದರೆ ನೀನು ಯಾಕೆ ಬರಲಿಲ್ಲ ಅಂತ ಕೇಳಲು ಕಾಲ್ ಮಾಡಿದೆ ಎಂದಳು. ಅನುಷಾ ಸಹಜ ಎಂದು ಕಾಲೇಜಿನ ಬಗ್ಗೆ ಸ್ವಲ್ಪ ಮಾತನಾಡಿ ಕಾಲ್ ಕಟ್ ಮಾಡಿದ್ದಳು. ಇದೇ ಸರಿಯಾದ ಸಮಯ ಎಂದು ತಿಳಿದು ಸಂಸ್ಕೃತಿ ಮನೆಗೆ ಕಾಲ್ ಮಾಡಿ, ಇವತ್ತು ಸಂಸ್ಕೃತಿ ಕಾಲೇಜಿಗೆ ಬರಲಿಲ್ಲ, ಏನೋ ತೊಂದರೆ ಆಗಿರಬೇಕು, ಆದರೆ ಏನು ಹೇಳ್ತಾ ಇಲ್ಲ. ಕೇಳಿದರೆ ನೀವು ಬೇಕಾದರೆ ಕಾಲ್ ಮಾಡಿ ಕೇಳಿ, ಅವರ ಸಂಬಂಧ ಮೊದಲೇ ಸರಿಯಿಲ್ಲ, ಅದಕ್ಕಾಗಿ ನನಗೆ ಭಯ ಅಂತ ನಾಟಕ ಮಾಡಿ ಅತ್ತು ಅವರನ್ನು ನಂಬಿಸಿದಳು. ನಂತರ ನಿಮಗೆ ನನ್ನ ಮೇಲೆ ಅನುಮಾನ ಇದ್ದರೆ ಅವಳಿಗೆ ಹೇಳದೆ ಬಂದು ನೋಡಿ ಎಂದು ಹೇಳಿ ಕಾಲ್ ಕಟ್ ಮಾಡಿದಳು. ಶಿಲ್ಪ ಬಳಿ ಮಾತನಾಡಿದ ಬಳಿಕ ಮನಸ್ಸು ಸ್ವಲ್ಪ ಹಗುರವಾಗಿತ್ತು, ಆದರೆ ಯೋಚನೆ ಹೊರ ಹೋಗಲಿಲ್ಲ. ಮನೆಗೆ ಬೇಗ ಬಂದ ವಿರಾಟ್ ನೋಡಿ ಆಶ್ಚರ್ಯವಾಯಿತು ಸಂಸ್ಕೃತಿಗೆ. ಆದರೂ ಏನು ಹೇಳದೆ ಕಾಫಿ ತಂದು ಕೊಟ್ಟಳು. ಇಬ್ಬರು ಕಾಫಿ ಕುಡಿಯುತ್ತಾ ಮಾತನಾಡುತ್ತಾ ಕುಳಿತಿದ್ದರು. ವಿರಾಟ್, ಥ್ಯಾಂಕ್ ಯು ಸಂಸ್ಕೃತಿ, ಬೆಳಿಗ್ಗೆ ಸ್ವಲ್ಪ ಸಮಾಧಾನ ಆಯಿತು. ಥ್ಯಾಂಕ್ ಯು ಬೇಡ ವಿರಾಟ್. ಸರಿ, ರಾತ್ರಿಗೆ ಏನು ಮಾಡಬೇಕು ಅಂತ ಇದ್ದೀಯಾ? ಏನು ಯೋಚನೆ ಮಾಡಿಲ್ಲ. ಹಾಗಾದರೆ ಸರಿ, ಇವತ್ತು ವಿರಾಟ್ ಸ್ಪೆಷಲ್ ಏನಾದರೂ ಮಾಡ್ತೀನಿ, ನೀನು ಬೇರೆ ಏನಾದರೂ ಕೆಲಸ ಇದ್ದರೆ ಮಾಡಿಕೊ. ಬೇಡ, ನಾನೇ ಮಾಡ್ತೀನಿ. ನೀವು ಬೇಡ. ಇಲ್ಲ, ನಾನೇ ಮಾಡ್ತೀನಿ, ನೀನು ಬೇರೆ ಕೆಲಸ ಇದ್ದರೆ ನೋಡು, ಇಲ್ಲ ಅಂದರೆ ಓದಿಕೊ. ಸರಿ ಆಯಿತು, ಮನೆಗೆ ಕಾಲ್ ಮಾಡಿ ಮಾತನಾಡುವ. ಹಾಂ ಸರಿ ಎಂದು ಸಂಸ್ಕೃತಿ ಮನೆಗೆ ವಿಡಿಯೋ ಕಾಲ್ ಮಾಡಿದ ಇಬ್ಬರು ಒಟ್ಟಿಗೆ ಕುಳಿತು ಮಾತನಾಡಿದರು. ಅವರ ತಂದೆ ತಾಯಿಗೆ ಸಮಾಧಾನ ಆಯಿತು. ಮಕ್ಕಳ ಖುಷಿ ನೋಡಿ ನಂತರ ತುಂಬ ಹೊತ್ತು ಮಾತನಾಡಿ ವಿರಾಟ್ ಮನೆಗೆ ವಿಡಿಯೋ ಕಾಲ್ ಮಾಡಿ ಅಲ್ಲೂ ತುಂಬ ಸಮಯ ಮಾತನಾಡಿ ಕಾಲ್ ಕಟ್ ಮಾಡಿದರು. ಆದರೂ ಸಂಸ್ಕೃತಿ ತಂದೆ ತಾಯಿಗೆ ಭಯ, ನಾಟಕ ಮಾಡುತ್ತಿದ್ದಾರಾ ಅಂತ. ಹಾಗಾಗಿ ಆಕಾಶ್ಗೆ ಕಾಲ್ ಮಾಡಿ ಅನುಷಾ ಹೇಳಿದ ವಿಷಯ ಹೇಳಿದರು. ಅವರ ಮಾತು ಕೇಳಿ ಇವನಿಗೆ ಶಾಕ್ ಆಯಿತು. ಅಪ್ಪ ಅಮ್ಮನಿಗೆ ವಿಷಯ ತಿಳಿದಿದೆ ಅಂತ. ನಂತರ ಅವರ ಜೊತೆ ಸ್ವಲ್ಪ ಮಾತನಾಡಿ ನಾನೇ ಪರಿಹಾರ ಹುಡುಕಬೇಕು. ಅಪ್ಪ ಅಮ್ಮನಿಗೆ ಅನುಮಾನ ಬಂದಿದೆ ಅಷ್ಟೆ, ಹಾಗಾಗಿ ಇದನ್ನು ಇಲ್ಲೇ ಪರಿಹರಿಸಿದರೆ ಎಲ್ಲರಿಗೂ ಒಳ್ಳೆಯದು ಎಂದು ತೀರ್ಮಾನಿಸಿದ. ವಿರಾಟ್ ಚಪಾತಿ ಸಾಗು ಮಾಡಿದ. ಇಬ್ಬರು ಒಟ್ಟಿಗೆ ಕುಳಿತು ಊಟ ಮಾಡಿದರು. ನಂತರ ಸಂಸ್ಕೃತಿ ಎಲ್ಲ ಕ್ಲೀನ್ ಮಾಡಿದಳು. ವಿರಾಟ್ ಟಿವಿ ನೋಡುತ್ತಿದ್ದ. ಎಲ್ಲ ಕೆಲಸ ಮುಗಿಸಿ ಆದ ಮೇಲೆ ಇಬ್ಬರು ಸ್ವಲ್ಪ ಹೊತ್ತು ಟಿವಿ ನೋಡಿ ಮಲಗಿದರು. ಶಿಲ್ಪ ಆಕಾಶ್ಗೆ ಕಾಲ್ ಮಾಡಿದಳು. ಎಂದಿನಂತೆ ಆದರೆ ಆಕಾಶ್ ಯೋಚನೆಯಲ್ಲಿದ್ದ. ಏನು ಎಂದು ಶಿಲ್ಪ ಒತ್ತಾಯ ಮಾಡಿ ಕೇಳಿದ. ನಂತರ ಹೇಳಿದ ಅವನ ಅಪ್ಪ ಅಮ್ಮ ಹೇಳಿದ ವಿಷಯವನ್ನು. ಶಿಲ್ಪ ಸ್ವಲ್ಪ ಯೋಚಿಸಿ, ಸರಿ, ನಾಳೆ ಸಂಸ್ಕೃತಿ ಬಳಿ ನಾನೇ ಮಾತನಾಡುತ್ತೇನೆ, ನೀನು ಯೋಚಿಸಬೇಡ ಅಂತ ಧೈರ್ಯ ಹೇಳಿದಳು. ಆಕಾಶ್ಗೆ ಸಮಾಧಾನ ಆಯಿತು. ನಂತರ ಇಬ್ಬರು ಅರಟಿ ಮಲಗಿದರು. ಮಾರನೇ ದಿನ ಭಾನುವಾರ ಆಗಿತ್ತು. ಹಾಗಾಗಿ ಹೊರಗೆ ಹೋಗುವ ಪ್ಲ್ಯಾನ್ ಮಾಡಿದಳು ಶಿಲ್ಪ. ಮಾರನೇ ದಿನ ಬೆಳಿಗ್ಗೆ ಎದ್ದು ವಿರಾಟ್ಗೆ ಕರೆ ಮಾಡಿ, ನಾನು ಸಂಸ್ಕೃತಿ ಬಳಿ ಮಾತನಾಡಬೇಕು, ನೀನು ಅವಳನ್ನು ಮಾಲ್ಗೆ ಕರೆದುಕೊಂಡು ಬಾ, ಅವಳ ಮನಸ್ಸಿನಲ್ಲಿ ಏನು ಇದೆ ಅಂತ ತಿಳಿದು ನಂತರ ನೋಡುವ, ಸಾಧ್ಯ ಆದರೆ ಸೀದಾ ಮಾತನಾಡಿ ಸಮಸ್ಯೆ ಅಲ್ಲದ ಸಮಸ್ಯೆ ಬಗೆಹರಿಸುವ ಎಂದು ಹೇಳಿದಳು. ವಿರಾಟ್ಗೂ ಅದು ಸರಿ ಕಂಡಿತು. ಹಾಗಾಗಿ ಒಪ್ಪಿದ. ಅದಕ್ಕೆ ಶಿಲ್ಪ ಅವಳಿಗೆ ಅನುಮಾನ ಬರದ ರೀತಿ ಸಹಜವಾಗಿ ಕರೆದುಕೊಂಡು ಬಾ, ಆದರೆ ನೀನು ಅಲ್ಲಿ ಇರಬೇಡ, ನಾನು ಮಾತನಾಡಿ ಆಮೇಲೆ ನಿನಗೆ ಹೇಳುತ್ತೇನೆ ಎಂದು ಅವನನ್ನು ಒಪ್ಪಿಸಿದಳು. ಅವನಿಗೂ ಅದು ಸರಿ ಕಂಡಿತು. ಹಾಗಾಗಿ ಒಪ್ಪಿದ. ಅನುಷಾ ತಾನು ಏನೋ ಸಾಧಿಸಿದ ಖುಷಿಯಲ್ಲಿದ್ದಳು. ಹಾಗೆ 2 ದಿನ ರಜೆಯೂ ಇದ್ದಿತು. ಹಾಗಾಗಿ ಊರಿಗೆ ಹೋಗಿ 2 ದಿನ ಇದ್ದು ಬರುವ ಯೋಚನೆ ಮಾಡಿದ್ದಳು. ತನ್ನ ಹಠ ಸಾಧನೆ ಒಂದೇ ಅವಳ ಮುಂದೆ ಇದ್ದ ಗುರಿಯಾಗಿತ್ತು. ಇತ್ತ ಸಂತೋಷದಲ್ಲಿ ಇದ್ದ ಅನುಷಾಗೆ ಗೊತ್ತಿಲ್ಲ ಇನ್ನು ತನ್ನ ಉಳಿಗಾಲ ಇಲ್ಲ ಎಂದು. ತನ್ನ ಪ್ಲಾನ್ಗೆ ಪ್ರತ್ಯುತ್ತರ ಕೊಡುವ ತಾಕತ್ತು ಸಂಸ್ಕೃತಿಗೆ ಇದೆ ಎಂದು ಅವಳಿಗೆ ಗೊತ್ತಿಲ್ಲ. ವಿರಾಟ್ ಶಿಲ್ಪ ಮಾತಿನಂತೆ ಸಂಸ್ಕೃತಿಯನ್ನು ಶಾಪಿಂಗ್ ಎಂದು ಕರೆದುಕೊಂಡು ಬಂದ.
ಸ್ವಲ್ಪ ಹೊತ್ತು ಶಾಪಿಂಗ್ ಮಾಡಿದ ನಂತರ ಹೀಗೆ ಮುಂದೆ ಸಾಗುವಾಗ ಅನಿರೀಕ್ಷಿತ ಎಂಬಂತೆ ಶಿಲ್ಪ ಬರುತ್ತಾಳೆ. ಹೀಗೆ ಮಾತನಾಡುವಾಗ ವಿರಾಟ್ ಒಂದು ಫೋನ್ ಬಂತು ಎಂದು ರಿಸೀವ್ ಮಾಡಿ ಸ್ವಲ್ಪ ದೂರ ಹೋಗಿ ಮಾತನಾಡಿ ಬರುತ್ತಾನೆ. ನಂತರ ಅವರ ಯೋಚನೆ ಅಂತೆ ವಿರಾಟ್ ಬಂದು, ನನಗೆ ಒಂದು ಮುಖ್ಯವಾದ ಕೆಲಸ ಇದೆ, ಬೇಗ ಮುಗಿಸಿ ಬರುತ್ತೇನೆ, ನೀವು ಉಳಿದ ಶಾಪಿಂಗ್ ಮುಗಿಸಿ ಎಂದು ಹೇಳಿದ. ಶಿಲ್ಪ ಸಂಸ್ಕೃತಿ ಶಾಪಿಂಗ್ ಮುಗಿಸಲು ಅವಳಿಗೆ ಜೊತೆ ಆದಳು. ಇಬ್ಬರು ಹಾಗೆ ಮಾತನಾಡುತ್ತಾ ಶಾಪಿಂಗ್ ಮಾಡಿ ಮುಗಿಸಿ ಬಿಲ್ ಹಾಕಿಸಿ ಬಿಲ್ ಪೇ ಮಾಡಿ ಹೊರಗಡೆ ಬಂದರು. ವಿರಾಟ್ ಸುಳಿವಿಲ್ಲ. ಸಂಸ್ಕೃತಿಗೆ ಬಿಲ್ ಮಾಡಿಸುವಾಗ ಶಿಲ್ಪ ಬಳಿ ಕೇಳಿದರೆ ಅನುಷಾ ವಿಷಯ ತಿಳಿಯುತ್ತದೆ, ನನಗೂ ಸಹಾಯ ಆಗುತ್ತದೆ ಎಂದು ಯೋಚಿಸಿದ್ದಳು. ವಿರಾಟ್ ಸಹ ಬಂದಿರಲಿಲ್ಲ. ಹಾಗಾಗಿ ಅವಳು ಶಿಲ್ಪ ಬಳಿ ನೇರವಾಗಿ, ನಾನು ನಿಮ್ಮ ಬಳಿ ಅನುಷಾ ವಿಷಯ ಮಾತನಾಡಬೇಕು, ಹೇಗೂ ವಿರಾಟ್ ಅವರು ಬಂದಿಲ್ಲ, ಹಾಗಾಗಿ ಅವರಿಗೆ ಕಾಲ್ ಮಾಡಿ ಹೇಳುವ, ನಾವು ಶಾಪಿಂಗ್ ಮುಗಿಸಿ ಆಯಿತು, ನಿಮ್ಮ ಜೊತೆ ಹೊರಗೆ ಹೋಗಿ ಬರುವುದಾಗಿ ತಿಳಿಸುವೆ ಎಂದಳು. ಶಿಲ್ಪಾಗೆ ಅದೇ ಬೇಕಾದ್ದರಿಂದ ಸರಿ ಎಂದಳು. ಸಂಸ್ಕೃತಿ ವಿರಾಟ್ಗೆ ಕರೆ ಮಾಡಿ ಹೇಳಿ ಅವನ ಕೆಲಸ ಮುಗಿದ ನಂತರ ಸೀದಾ ಮನೆಗೆ ಹೋಗಿ ನಾನು ಬರುತ್ತೇನೆ ಎಂದು ಹೇಳಿದಳು. ವಿರಾಟ್ ಒಪ್ಪಿದ. ನಂತರ ಇಬ್ಬರು ಅಲ್ಲೇ ಹತ್ತಿರದಲ್ಲಿದ್ದ ಪಾರ್ಕಿಗೆ ಹೋದರು. ಸಂಸ್ಕೃತಿ ಶಿಲ್ಪ ಬಳಿ, ನನಗೆ ಸುದ್ದಿ ಬಳಸಿ ಮಾತನಾಡುವುದಕ್ಕೆ ಕಷ್ಟ ಅಲ್ಲದೆ ನೀವು ಈಗ ಹತ್ತಿರವಾಗಿದ್ದೀರಿ, ಹಾಗಾಗಿ ಸೀದಾ ವಿಷಯವನ್ನು ಕೇಳುತ್ತೇನೆ, ನೀವು ಗೊತ್ತಿದ್ದಷ್ಟು ಹೇಳಿ ಎಂದಳು. ಶಿಲ್ಪ ಸರಿ, ಏನು ಕೇಳು ಅಂದಳು. ಸಂಸ್ಕೃತಿ, ನೀವು ವಿರಾಟ್ ಕ್ಲಾಸ್ಮೇಟ್ ಅಲ್ವಾ, ಸಣ್ಣ ವಯಸ್ಸಿನಿಂದ? ಹೌದು, ಯಾಕೆ ಎಂದಳು ಶಿಲ್ಪ. ಅನುಷಾ ನಿಮ್ಮ ಜೂನಿಯರ್. ಸರಿ, ಅವಳು ವಿರಾಟ್ಗೆ ಪ್ರಪೋಸ್ ಮಾಡಿದ್ದಳ? ಶಿಲ್ಪ ತಡವರಿಸುತ್ತಾ, ಅದು 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 ನನಗೆ ಗೊತ್ತು. ವಿರಾಟ್ ಬಗ್ಗೆ ಈಗ ಅನುಮಾನ ಇಲ್ಲ, ಆದರೆ ನನ್ನ ಸುತ್ತ ನಡೆಸುತ್ತಿರುವ ಕೆಲವು ವಿಷಯ ಅವಳ ಬಗ್ಗೆ ಅನುಮಾನ ಮೂಡಿಸುತ್ತಿದೆ, ಅದಕ್ಕೆ ಕೇಳಿದೆ ಅಂದಳು. ಸಂಸ್ಕೃತಿ, ನೀನೇ ಇಷ್ಟು ವಿಷಯ ಕಲೆ ಹಾಕಿ ನನ್ನ ಹತ್ತಿರ ಕೇಳುವಾಗ ನಾನು ಹೇಳಲೇಬೇಕು. ಹೌದು, ನಾವು ಡಿಗ್ರಿ ಫೈನಲ್ ಇಯರ್ ಇರುವಾಗ ಅವಳು ಫಸ್ಟ್ ಇಯರ್. ಅನುಷಾ PUCಯಿಂದ ವಿರಾಟ್ನನ್ನು ನೋಡಿ ಇಷ್ಟಪಡುತ್ತಿದ್ದಳಂತೆ, ಹಾಗಾಗಿ ಫಸ್ಟ್ ಇಯರ್ಗೆ ಬಂದ ಮೇಲೆ ಪ್ರಪೋಸ್ ಮಾಡಿದಳು. ಸಂಸ್ಕೃತಿ ಶಿಲ್ಪ ಮಾತನಾಡುತ್ತಾ ಇರುವಾಗ ಯಾರೋ ಅವರನ್ನು ನೋಡುತ್ತಿರುವಂತೆ ಭಾಸ ಆಯಿತು. ಸಂಸ್ಕೃತಿಗೆ ತಕ್ಷಣ ಎಲ್ಲ ಕಡೆ ನೋಡಿದಳು. ಒಂದು ಬದಿಯಲ್ಲಿ ಅವಳ ಅಣ್ಣ ಚಡಪಡಿಸುತ್ತಾ ನಿಂತಿದ್ದ. ಸಂಸ್ಕೃತಿಗೆ ಯೋಚನೆ ಆದರೂ ಈಗ ಇದನ್ನು ಮುಗಿಸಿ ಮತ್ತೆ ಅವನನ್ನು ನೋಡಿಕೊಳ್ಳುವ ಎಂದು ಸುಮ್ಮನಾದಳು. ಇವರ ಮಾತು ಮುಂದುವರೆಯಿಸಿತು. ಆದರೆ ವಿರಾಟ್ ಒಪ್ಪಲಿಲ್ಲ. ಅವನಿಗೆ ಅವನ ಗುರಿ ಮುಖ್ಯ ಇತ್ತು. ಜೊತೆಗೆ ಓದುವಾಗ ಪ್ರೀತಿ ಪ್ರೇಮ ಬೇಡ ಅಂತಿದ್ದ. ಅಲ್ಲದೆ ಅವನಿಗೆ ತನ್ನದೇ ಆದ ಕನಸಿತ್ತು, ಮದುವೆ ಆಗುವ ಹುಡುಗಿ ಬಗ್ಗೆ. ಹಾಗಾಗಿ ಬೇಡ ಎಂದು ಅವಳಿಗೆ ಬುದ್ಧಿ ಮಾತು ಹೇಳಿದ. ಹೋ ಹೌದಾ, ಸರಿ, ನಿಮ್ಮ ಮಾತು ಕೇಳಿದ ಮೇಲೆ ವಿರಾಟ್ ಮೇಲಿನ ಗೌರವ ಜಾಸ್ತಿ ಆಯಿತು, ಥ್ಯಾಂಕ್ ಯು. ಇಷ್ಟು ನೀವು ಹೇಳಿದ ಮೇಲೆ ನನಗೆ ಅವನ ಬಗ್ಗೆ ಇರುವ ಅನುಮಾನ ಹೇಳುತ್ತೇನೆ, ನೀವು ಅವಳಿಗೆ ಬುದ್ಧಿ ಕಲಿಸಲು ಸಹಾಯ ಮಾಡಿ ಎಂದಳು. ಅದಕ್ಕೆ ಶಿಲ್ಪ, ಖಂಡಿತ ನಿನಗೆ ಸಹಾಯ ಮಾಡುತ್ತೇನೆ, ಏನು ಬೇಕಾದರೂ ಕೇಳು ಅಂದಳು. ಆಗ ಸಂಸ್ಕೃತಿ ಶಿಲ್ಪ ಬಳಿ ತನಗೆ ಮೆಸೇಜ್ ಬರುತ್ತಿದ್ದು, ಫೋಟೋ ಎಡಿಟ್ ತಂದು ಕೊಟ್ಟಿದ್ದು, ಫ್ರೆಂಡ್ಸ್ ಇಂದ ಮಾಹಿತಿ ಕಲೆ ಹಾಕಿದ್ದು ಎಲ್ಲವನ್ನು ಸಂಕ್ಷಿಪ್ತವಾಗಿ ಹೇಳಿದಳು. ಶಿಲ್ಪ, ಓ ಸರಿ, ನಾನು ನಿನಗೆ ಸಹಾಯ ಮಾಡುತ್ತೇನೆ, ಏನಾದರೂ ಉಪಾಯ ಮಾಡುವ ಎಂದು ಹೇಳಿದಳು. ಸರಿ ಎಂದ ಸಂಸ್ಕೃತಿ ಶಿಲ್ಪಾಗೆ ಬಾಯಿ ಹೇಳಿ ಹೊರಟಳು. ಶಿಲ್ಪ ಹೊರಡಬೇಕು ಎನ್ನುವಾಗ ಅವಳ ಕೈ ಯಾರೋ ಎಳೆದ ಹಾಗಾಯಿತು. ತಿರುಗಿ ನೋಡಿದಳು. ಆಕಾಶ್ ಆಗಿದ್ದ. ಬೈಯಬೇಕು ಎನ್ನುವಾಗ ಅವಳನ್ನು ಎಳೆದು ಸ್ವಲ್ಪ ದೂರ ಕರೆದುಕೊಂಡು ಬಂದ. ಅಷ್ಟರಲ್ಲಿ ಸಂಸ್ಕೃತಿ ಮೊಬೈಲ್ ಬಿಟ್ಟಿದ್ದು ನೆನಪಾಗಿ ತೆಗೆದುಕೊಂಡು ಹೋಗಲು ಬಂದವಳು ಇವರನ್ನು ಒಟ್ಟಿಗೆ ನೋಡಿದಳು. ಅನುಮಾನ ಬಂದು ಅಲ್ಲೇ ಮರದ ಹಿಂದೆ ಮರೆಯಾಗಿ ನಿಂತಳು. ಇವರು ಕಾಣುತ್ತಿದ್ದರು, ಆದರೆ ಮಾತು ಕೇಳಿಸುತ್ತಿರಲಿಲ್ಲ. 5 ನಿಮಿಷ ಇದ್ದು ನಂತರ ನಗುತ್ತಾ ಮನೆಗೆ ಮರಳಿದಳು. ಮುಂದುವರಿಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.